ನೀವಂದರೆ ನನಗೊಂಥರ. ಮದುವೆ ಆದರೆ ನಿನ್ನೆ ಅಂತ ಹೇಳಿ ಇವಾಗ ಹೀಗೆ ರೆಪ್ತಿದ್ದೀರಲ್ಲ, ಇದು ನ್ಯಾಯನಾ? ಮಾಡೋದಕ್ಕೆ ಕೆಲಸ ಇಲ್ಲ ಅಂದರೆ ಯಾವ್ದಾದ್ರು ಹಾಳು ಬಾವಿಗೆ ಬಿದ್ದು ಸಾಯ್ರಿ. ನಾನ್ಸೆನ್ಸ್. ನಾನು ಇವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಂತೆ. ಇದು ಸಾಧ್ಯ ಏನ್ರಿಕ ಅಂತ? ಅದು ನಾನು ಚಾನ್ಸೇ ಇಲ್ಲ ಬಾಸ್. ನೀವು ಮದುವೆ ಆದರೂ ಹುಡುಗಿರ್ನ ಮದುವೆ ಆಗಲ್ಲ ಅನ್ನೋ ವಿಷಯ ಇಡೀ ಜಗತ್ತಿಗೆ ಗೊತ್ತು. ಅಂದರೆ ಹುಡುಗರ ಮದುವೆ ಆಗ್ತೀನಿ ಅಂತನಾ? ಬ್ಲಡಿ ನಾನ್ಸೆನ್ಸ್. ಆಗಲ್ಲ ಬಾಸ್. ನಿಮಗೆ ಹುಡುಗಿರಂದ್ರೆ ಆಗಲ್ಲ ಅಂತ ಬಿಲ್ಡಪ್ ಕೊಡೋಕೋದೆ. ಒಂದೇ ಒಂದು ಕಾಮ ಆಚೆ ಈಚೆ ಆಗಿ ಈ ಥರ ಅಪಾರ್ಥ ಆಗೋಯ್ತು. ನೀವೇ ಅಪಾರ್ಥ. ನಿಮ್ಮ ಹತ್ರ ಕೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಬಾಸ್, ಈ ಕಿತಾಪತಿ ಎಲ್ಲ ನಮ್ಮಲ್ಲೇ ಯಾರೋ ಮಾಡ್ತಾ ಇರ್ಬೋದಾ ಅಂತ ನಂಗೆ ಯಾಕೋ ಡೌಟು. ಎಲ್ಲ ನಡೀರಿ ಬೇಗ ಬೇಗ. ಸಾರಿ ಬಾಸ್, ಏನೋ ಅನ್ಸಿದ್ದು ಹೇಳ್ಬಿಟ್ಟೆ. ಕರೆಕ್ಟಾಗಿ ಹೇಳಿದ್ದೀರಾ, ಬರೀ ಚೆಕ್ ಮಾಡಿ. ಬಾಸ್, ಏನಾದರೂ ಬೇಕಿತ್ತಾ? ಫೋನ್ ಮಾಡಿದಿದ್ರೆ ನಾನೇ ಬರ್ತಿದ್ದೆ. ಕೊಡಿ. ಹೇಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಕಂಪ್ಲೇಂಟ್ ನಾವು ಕೊಡ್ತೀವಿ. ಮಹಿಳಾ ರಕ್ಷಣಾ ಆಯೋಗದಿಂದ ಕಾಲ್ ಮಾಡ್ತಿದ್ದೀವಿ. ಹೆಂಗಸ್ರ ಹತ್ರ ಈ ಥರನೇನ್ರಿ ಮಾತಾಡೋದು? ಹಲೋ ಮೇಡಮ್, ಅದು ಸಮರ್ಥನೆ ಕೊಡಕ್ಕೆ ಬರಬೇಡಿ. ನಾವು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಪ್ರಮೋದಾ ದೇವಿ, ಬೆಂಗಳೂರು ಮಹಿಳಾ ಆಯೋಗದ ಅಧ್ಯಕ್ಷೆ. ಹೇಳಿ ಮೇಡಮ್. ನೀವು ಇತ್ತೀಚೆಗಷ್ಟೇ ಲೇಡೀಸ್ನ ಕೆಲ್ಸಕ್ಕೆ ತಗೊಂಡು ಅವ್ರ ಮೇಲೆ ಶೋಷಣೆ ಮಾಡ್ತಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ. ಶೋಷಣೆನಾ? ನಾವಾ? ಇಲ್ವಲ್ಲ. ಓವರ್ ಟೈಮ್ ಕೆಲಸ ಮಾಡಿಸ್ತಿದ್ದೀರಂತೆ. ನಿಮಗೆ ಫ್ಯಾಕ್ಟ್ರಿ ಆ್ಯಕ್ಟ್ ಬಗ್ಗೆ ಗೊತ್ತಿಲ್ವೇನ್ರಿ? ಓವರ್ ಟೈಮ್ ಮಾಡಿಸೋದೇ ಆದರೆ ಮೊದಲೇ ಲೇಬರ್ ಆಫೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟಿರಬೇಕು. ನೀವು ಕೊಟ್ಟಿದ್ದೀರಾ? ಮೇಡಮ್, ಅದು ಯಾಕ್ರಿ, ನಿಮ್ಮಲ್ಲಿ ಯಾರೂ HR ಇಲ್ವಾ? 8 ಗಂಟೆ ಮೇಲೆ ಕೆಲಸ ಮಾಡಿಸ್ತೀರಾ ಅಂದರೆ ಕಂಪ್ನಿ ಕಡೆಯಿಂದ ಕ್ಯಾಬ್ ಪ್ರೊವೈಡ್ ಮಾಡಬೇಕು. ನೀವು ಈ ರೂಲ್ಸ್ನೆಲ್ಲ ಫಾಲೋ ಮಾಡ್ತಿದ್ದೀರಾ? ಮೇಡಮ್, ನಮ್ಮಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಯಾವುದೂ ಇಲ್ಲ. ಒಂದ್ಸಲ ಚೆಕ್ ಮಾಡ್ತೀನಿ. ಹಾಗೇನಾದರೂ ಇದ್ದರೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊತೀನಿ. ಇನ್ನೊಂದು ಸಲ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದರೆ ನಾವು ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ. ಶ್ಯೂರ್ ಮೇಡಮ್, ಇನ್ನು ಯಾವ ಪ್ರಾಬ್ಲಮ್ಸು ಬರೋದಿಲ್ಲ. ಶ್ರೀಕಾಂತ, ನಾಳಿಂದ ಯಾರಿಗೂ OT ಮಾಡೋದು ಬೇಡ ಅಂತ ಹೇಳಿ. ಯಾವತ್ತೂ ಈ ನಂಬರ್ನ ಆಫೀಸಲ್ಲಿ ಕೊಡಕ್ಕೆ ಹೋಗಬೇಡಿ. ಒಂದೇ ದಿನದಲ್ಲಿ OT ಕತೆ ಮುಗ್ದೋಯ್ತು. ನೋ ಮೋರ್ ವರೀಸ್. ನಮ್ಮ ಸಾರಿಕಾಗೂ ಮದುವೆ ನಿಶ್ಚಯ ಮಾಡೋಣ ಅನ್ಕೊಂಡಿದೀವಿ. ಯಾರಕ್ಕ ಹುಡುಗ? ಇನ್ಯಾರು ಪರಿ? ನಮ್ಮ ಆತೆ ಅಣ್ಣ ವಿಕ್ರಾಂತ್.
ಯಾಕಕ್ಕ ಒಬ್ಳೆ ನಿಂತಿದ್ಯಾ? ಊಟನೂ ಮಾಡಿಲ್ವಂತೆ? ಏನು ಯೋಚನೆ ಮಾಡ್ತಿದ್ಯಾ? ಅದಿತಿ ಹೇಳಿದ ವಿಷಯನಾ? ಹೌದು ಅಮ್ಮು, ಸಾರಿಕಾಂಗೆ ವಿಕ್ರಾಂತ್ ಅವ್ರ ಮೇಲೆ ಕಣ್ಣಿದೆ ಅಂತ ನಂಗೆ ಮೊದಲೇ ಗೊತ್ತು. ಆದರೆ ವಿಕ್ರಾಂತ್ ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಅವ್ರೇನು ಮಾಡಿದ್ರಕ್ಕ? ಅವ್ರ ಮನೇಲಿ ಸಾರಿಕಾಗೂ ಅವರಿಗೂ ಎಂಗೇಜ್ಮೆಂಟ್ ಮಾತುಕತೆ ನಡೀತಾ ಇದೆ ಅಂತ ಅವ್ರು ಯಾಕೆ ನಂಗೆ ಒಂದು ಮಾತು ಹೇಳಿಲ್ಲ? ಅದೇನಾದರೂ ನಡೆದೇ ಹೋದರೆ ನಾನೇನು ಮಾಡಲಿ ಹೇಳು? ಟೆನ್ಷನ್ ಮಾಡ್ಕೋಬೇಡಕ್ಕ, ವಿಕ್ರಾಂತ್ ಅವ್ರನ್ನ ನಂಬೋದು. ನಂಬಿಕೆ ಪ್ರಶ್ನೆ ಅಲ್ಲ ಅಮ್ಮು, ನಂಬಿಕೆ ವಿಷಯನೇ ಅಂತ ಆದರೆ ನನ್ನ ನಂಬಿಕೆ ಉಳಿಸ್ಕೋಬೇಕು ಅಂತ ಇದ್ರ ಬಗ್ಗೆ ಹೇಳ್ತಾ ಇದ್ರು ತಾನೆ. ಖಂಡಿತ ಹೇಳ್ತಾ ಇದ್ರು. ಅದಕ್ಕಿಂತ ಮುಂಚೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಬದುಕೊಳ್ತೀನಿ. ಇಲ್ಲೇನು ಮಾಡ್ತಿದ್ದೀರಾ? ಇದೇನ್ರಿ ಹೀಗೆ ಹತ್ಕೊಂಡು ಬಂದಿದ್ದೀರಾ? ರೀ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಈ ರೇಂಜಿಗೆ ಸರ್ಕಸ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡಿದ್ರೆ ಊರಿಗೆ ಕೇಳೋ ಥರ ಮಾತಾಡ್ತೀರಲ್ರಿ. ನಮ್ಮ ದೇವತೆ ಮುನಿಸ್ಕೊಂಡಿರೋದು ಗೊತ್ತಾದ ಮೇಲೂ ನಮ್ಮಷ್ಟಕ್ಕೆ ನಾವಿದ್ರೆ ಚೆನ್ನಾಗಿರತ್ತಾ? ಹಾಗಿದ್ರೆ ಈ ಸಮಾಜ ಒಪ್ಪುತ್ತಾ? ರೌಡಿನಾದ್ನಿ, ಇಷ್ಟೊತ್ತಲ್ಲಿ ಹೇಗೋ ಕಷ್ಟಪಟ್ಟು ಮನ್ ಸ್ಪೀಚ್ ಮಾತಾಡಬೇಕು ಅಂತ ಈ ರೇಂಜಿಗೆ ನಾವು ರಿಸ್ಕ್ ತೊಗೊಂಡು ಬಂದರೆ ಅರ್ಥ ಆಯಿತು. ನಾನು ಕೆಳಗೆ ಹೋಗಿ ಯಾರು ಬರ್ದೇ ಇರೋ ಥರ ನೋಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನಿಮ್ಮ ಮಾತುಕತೆನ ಆದಷ್ಟು ಬೇಗ ಮುಗಿಸಿ. ನೀವಿಬ್ಬರು ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ನಾನು ಬೆಳಿಗ್ಗೆಯಿಂದ ಕಾಲ್ ಮಾಡ್ತಿರೋದೆ ಈ ವಿಚಾರ ಮಾತಾಡೋದಕ್ಕೆ. ಒಂದು ಸಲ ರಿಸೀವ್ ಮಾಡಿ ನಾನು ಏನು ಹೇಳ್ತೀನಿ ಅಂತ ಕೇಳಿಸ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಇರ್ತಿರ್ಲಿಲ್ಲ. ನೀವೇನು ಮಾತಾಡಬೇಡಿ. ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಸಾರಿಕನ್ ಜೊತೆ ಎಂಗೇಜ್ಮೆಂಟು ಅಂದರೆ ಏನು ಅರ್ಥ? ಯಾವನ್ರಿ ಎಂಗೇಜ್ಮೆಂಟ್ ಆಗ್ತಿರೋದು? ನೀವು ನನ್ನ ಪ್ರಾಣ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಂಗೆ ಬಡ್ಕೊಂಡಿದ್ದೀನಿ. ನೀವು ಸಿಗಲ್ಲ ಅಂದರೆ ಲೈಫೇ ಬೇಡ ಅಂತ ಸೂಸೈಡ್ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದ ಅಪರೂಪದ ಒಳ್ಳೆ ಹುಡುಗಾರಿ ನಾನು. ಅಷ್ಟಕ್ಕೂ ಸಾರಿಕಾ ಮೂತಿ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಗೊತ್ತಾ? ವಿಕ್ಕಿ, ಈ ಬಡಪಾಯಿ ಹಾರ್ಟು ಹೊತ್ತು ಗೊತ್ತಿಲ್ಲದೆ ರಚ್ಚೆ ಹಿಡಿದು ನೀವೇ ಬೇಕು ಅಂತ ಹಠ ಮಾಡ್ತಿದ್ದೀರಿ. ಆ ಇಂದ್ರನೇ ಬಂದು ಬೇರೆ ಹುಡುಗಿ ತೋರಿಸಿ ಈ ಹುಡುಗಿನೇ ಮದುವೆ ಆಗು, ಇಡೀ ಸ್ವರ್ಗನೇ ನೀನು ಕೊಡ್ತೀನಿ ಅಂದರೆ ಆ ಹುಡುಗಿಗಿಂತ ಮುಂಚೆ ಸ್ವರ್ಗನೇ ರಿಜೆಕ್ಟ್ ಮಾಡ್ತೀನಿ ರೀ. ನೀವಿಂದಿರೋ ಸ್ವರ್ಗ ನರ್ಕಕ್ಕಿಂತ ಭಯಂಕರವಾಗಿರುತ್ತೆ. ಅದೇ ನೀವು ನನ್ನ ಜೊತೆಗಿದ್ರೆ ನರ್ಕದಲ್ಲೂ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಯಮರಾಜನ ಕೋಣಕ್ಕೇನೆ ಹಾಯಾಗಿ ಹುಲ್ ತಿನ್ಸ್ಕೊಂಡಿದ್ಬಿಡ್ತೀನಿ. ಅಪ್ಪ, ಕೊನೆಗೂ ನಕ್ಕಿದ್ರಲ್ಲ. ಆರ್ತಿ, ಆರ್ತಿ, ನಮ್ಮ ಪ್ರೈವೇಸಿ ಹಾಳಾಗ್ಬಾರ್ದು ಅಂತ ಸೆಕ್ಯೂರಿಟಿ ಕಳ್ಸಿದ್ನಲ್ಲ. ಆರ್ತಿ, ಅಯ್ಯೋ, ಎಲ್ಲೋಗ್ತಿದ್ಯಮ್ಮ? ಅಯ್ಯೋ ಆರ್ತಿನ ಕರಿಯಕ್ ಕಣೆ. ಅಕ್ಕನೇ ಕರಿಬೇಕು? ಅವಳೇನು ಚಿಕ್ಕ ಮಗುನಾ? ಅವಳು ಮದುವೆ ಆಗೋ ಹುಡುಗಿ ಕಣೆ. ಮೇಲೆ ಅಷ್ಟು ಥಂಡಿ ಇದೆ, ಅದು ಅಲ್ಲದೆ ಒಂದಿನ ಮಳೆ ಒಂದಿನ ಬಿಸಿಲು. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನೀನು ಗೊತ್ತಾಗಲ್ಲ, ಸುಮ್ಮನೆ ಇರು. ಅಕ್ಕ ಅಲ್ಲಿಲ್ಲ. ಅಲ್ಲಿಲ್ವಾ? ಮತ್ತೆ ಬಾಗಿಲು ತೆಗೆದಿದೆ, ಲೈಟು ಹಾಕಿದೆ. ಯಾರಿದಾರಲ್ಲಿ? ಅದು ಅದು ಅದಿತಿ ನೆಟ್ವರ್ಕ್ ಸಿಕ್ಕಿಲ್ಲ ಅಂತ ಹೋಗಿದ್ದಾಳಮ್ಮ. ಆ ಟಿಕ್ಟಾಕಾ? ಜಿಗಿರು ಜಿಗಿರು
ಅದಿತಿ ಮಾತಾಡ್ದಂಗೆ ಆಯ್ತಲ್ವಾ? ಅದು ಈ ಕಡೆಯಿಂದ. ಏನು ಹೆಣ್ಮಕ್ಳು, ಹೊತ್ತಿಲ್ಲ ಗೊತ್ತಿಲ್ಲ, ಮಲ್ಗಕ್ಕೂ ಟೈಮ್ ಇಲ್ಲ, ಹೇಳಕ್ಕೂ ಟೈಮ್ ಇಲ್ಲ. ಆದರೂ ಒಂದ್ಸಲ ನೋಡ್ಬಿಡ್ತೀನಿ ಕಣೆ. ಅಯ್ಯೋಮ್ಮ ನೀನು ಹೋಗಮ್ಮ. ಯಾಕೆ ಒಳ್ಳೆ ಬಾಲ ಸುಡ್ಬೇಕು ಥರ ಆಡ್ತಾ ಇದೀಯಾ? ಹಾಕ್ತೀನಿ ನೋಡು. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ಮಾತಾಡಿದ ಸಾಕು, ನೀವು ಹೊರಡಿ. ಅಪ್ಪಿ ತಪ್ಪಿ ಅಮ್ಮನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅಷ್ಟೇ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಲಟ್ಟಣ್ಗೆ ಮುರಿಯೋ ಥರ ಒದೆಗಳು ಬೀಳ್ತಿತ್ತು. ಹೆಂಗೋ ಕಷ್ಟಪಟ್ಟು ಸಾಗ್ ಹಾಕಿದ್ದೀನಿ. ಏನು ಮಾಡೋದು ರೌಡಿ ನಾದ್ನಿ, ನೀನು ನಮ್ಮಣ್ಣ ಡೈಲಿ ಆಫೀಸಲ್ಲಿ ಮೀಟ್ ಆಗೋ ಥರ ನಮಗೂ ಅವಕಾಶ ಇದ್ದಿದ್ರೆ ಈ ಥರ ಹತ್ತೋದು ಆರೋದೆಲ್ಲ ಇರ್ತಾನೆ ಇರಲಿಲ್ಲಪ್ಪ. ನಾಳೆ ದೊಡ್ಡಮ್ಮನ ಮನೆಗೆ ಹೋಗಬೇಕು, ಬೇಗ ಮಲ್ಕೊಳ್ಳೆ. ದೊಡ್ಡಮ್ಮನ ಮನೆ ಅಂದರೆ ನಮ್ಮ ಆದ್ಯನ ಮನೆ. ಪರವಾಗಿಲ್ಲ ರೀ, ನಿಮಗಿಂತ ನಿಮ್ಮಮ್ಮನೇ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ. ಥ್ಯಾಂಕ್ ಯು ಅತ್ತೆ, ನಾಳೆ ನಾನು ಬರ್ತೀನಿ. ಅಯ್ಯೋ ಪಾರಕ್ಕ, ಅಮ್ಮ ಬಂದ್ಬಿಟ್ರೆ ಕಷ್ಟ. ಭಾವನ ಎದುರುಗಡೆನೆ ಅಕ್ಕನ ಕರ್ಕೊಂಡೋಗಷ್ಟು ಧೈರ್ಯನ. ನೀವಿನ್ ಹೋಗಿರಿ, ನಾವು ಮಾತಾಡೋದಿದೆ, ಅವ್ರು ಆಮೇಲೆ ಬರ್ತಾರೆ. ವಿಕ್ಕಿ ಆಯ್ತು ಆಯ್ತು. ಹುಷಾರು ವಿಕ್ಕಿ. ಅಕ್ಕ ತುಂಬಾ ಬೋರ್ ಆಗ್ತದೆ ಕಣೆ, ಮೊಬೈಲ್ ಕೊಡೆ, ಗೇಮ್ ಆಡ್ತೀನಿ. ಇವಳು ಮೊಬೈಲ್ ಇಟ್ಕೊಂಡಾಗ ವಿಕ್ರಾಂತ್ ಅವರು ಕಾಲು ಮೆಸೇಜು ಮಾಡಿಬಿಟ್ರೆ. ಅಕ್ಕ ಎಲ್ಲ ಕಳೆದೋಗಿದ್ಯಾ? ನಿನ್ನನ್ನೇ ಕೇಳಿದ್ದು, ಮೊಬೈಲ್ ಕೊಡು. ಅಂಜು, ಚಾರ್ಜಿಗೆ ಇಡೋಕೆ ಮರ್ತ್ಬಿಟ್ಟಿದ್ದೀನಿ, ಈಗ ಬೇಡ ಕಣೆ. ಅಯ್ಯೋ ಅಕ್ಕ, ನಾನೇ ಚಾರ್ಜಿಗೆ ಹಾಕಿಟ್ಟಿದ್ನಲ್ಲಕ್ಕ. ಸರಿ, ಸಾಂಗ್ ಆದ್ರೂ ಕೇಳ್ತೀನಿ ಕೊಡಕ್ಕ. ಇಯರ್ಫೋನ್ ಇಲ್ಲ ಅಂಜು, ಜೋರಾಗಿ ಹಾಕೊಂಡ್ರೆ ಸುಮ್ಮನೆ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತಲ್ವಾ. ಅಮ್ಮ ನೋಡಮ್ಮ. ನೀನೇನೆ ಯಾವಾಗಲೂ ಚಿಕ್ಕ ಮಕ್ಕಳ ಥರ ಅಮ್ಮೆ ಅನ್ಕೊಂಡು. ಅಮ್ಮ ಅಕ್ಕ ಯಾವಾಗಲೂ ಅದೇನೋ ಹೇಳ್ತಾ ಇರ್ತಾರಲ್ಲ, ಅದೇನೋ ಪೈರಸಿ ಅಂತ. ಅವ್ರು ದೊಡ್ಡರಲ್ವಾ, ಅದು ಅವ್ರಿಗೆ ಬೇಕು. ಅಮ್ಮ ಅದು ಪೈರಸಿ ಅಲ್ಲಮ್ಮ, ಪ್ರೈವಸಿ. ಅದು ಯಾವುದೋ ಒಂದು ಅಳಿಯ ಅಲ್ಲ ಮಗಳ ಗಂಡ. ಸುಮ್ಮನೆ ಕೂತ್ಕೋ, ಅಕ್ಕನ ತಲೆ ತಿನ್ಬೇಡ. ಈ ಅದಿತಿ ಲವ್ ಅಂತಾನೆ ಸೇವ್ ಮಾಡ್ಬೇಕಿತ್ತಾ? ಅಕ್ಕ ಲವ್ ಅಂದ್ರೆ ಭಾವ ತಾನೆ, ಕೊಡು ನಾನೇ ಮಾತಾಡ್ತೀನಿ. ಬೇಡ ಕಣೆ, ನಾನೇ ಮಾತಾಡ್ಕೋತೀನಿ. ಕೊಡಕ್ಕ ಕೊಡು. ಅಯ್ಯೋ ಕೊಡಕ್ಕ. ಏನೇ ಇದೆ ನಿನ್ಗೆ ಭಾವನ ಹತ್ರ ಮಾತಾಡೋಕೆ? ಅದು ಕಂಪ್ಯೂಟರ್ ಬೇಕಂತ ಹೇಳ್ಬೇಕಿತ್ತು. ಅಯ್ಯೋ ನಿನ್ನ, ಹಾಗೆಲ್ಲ ಭಾವನ ಹತ್ರ ಏನು ಕೇಳಬಾರ್ದಮ್ಮ. ನೋಡು ಅಂಜು, ಮದುವೆ ಆದ್ಮೇಲೂ ಅಷ್ಟೇ ತಮಾಷೆಗೂ ನಿಮ್ಮ ಭಾವನ ಹತ್ರ ಏನು ಕೇಳ್ಕೊಡ್ದು, ಅರ್ಥ ಆಯ್ತಾ? ಏನೇ ಹಾಗೆ ನೋಡ್ತಿದ್ಯಾ? ಅರ್ಥ ಆಯ್ತಾ ಅಂದೆ? ಅರ್ಥ ಆಯ್ತು.
ಸೀಮೆ ಗೆಲ್ದಿರೋ ಅಕ್ಕ, ಸೀಮೆ ಗೆಲ್ದಿರೋ ಭಾವ. ನಿಂತ್ಕೋ. ನಾನು ಹೋಗಿದ ಕಡೆಲ್ಲ ನನ್ನ ಫಾಲೋ ಮಾಡ್ಕೊಂಡ್ ಬರಬೇಡ. ಅದಕ್ಕೆ ಹೇಳೋದು, ವಿಷನ್ ಇಲ್ಲ ಅಂದ್ರೆ ಹೀಗೆ ಆಗೋದು. ನಾನ್ಸೆನ್ಸ್. ನೀನು ಪುನೀತ್ ರಾಜ್ಕುಮಾರ್, ಇವ್ನು ಹೋದಲ್ಲೆಲ್ಲ ಹೋಗಿ ಸೆಲ್ಫಿ ತಗೊಳಕ್ಕೆ. ಯಾವಾಗಲೂ ಅಡ್ಡ ಸಿಕ್ಕಿ ಏನಾದರೂ ಪ್ರಾಬ್ಲಮ್ ಮಾಡೋದಕ್ಕೆ ಕಾಯ್ತಿರ್ತಾಳೆ. ಮೊದಲು ಇವಳನ್ನ ಇಲ್ಲಿಂದ ಎತ್ತಂಗಡಿ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡಬೇಕು. ಆಹಾ ಚೇರ್ ಅಂದರೆ ಇದಪ್ಪ, ಏನು ಕುಷನ್ನು, ಏನು ಕಂಫರ್ಟ್. ನಮ್ಮ ಬಾಸು ತನ್ನೊಬ್ಬನಿಗೆ ಚೆನ್ನಾಗಿರೋ ಚೇರ್ ಹಾಕ್ಕೊಂಡು ನಮಗೆಲ್ಲ ಲಟ್ಕಾಸಿ ಚೇರ್ ಕೊಟ್ಟಿದ್ದಾನೆ. ಬಾಸ್ ಬಂದ್ಬಿಟ್ರ? ನಿಮ್ಮ ಚೇರ್ ಮೇಲೆ ಧೂಳು ಕೂತಿತ್ತು, ಒರೆಸ್ತಾ ಇದ್ದೆ. ನಾನೇನಾದರೂ ಕೇಳಿದ್ನಾ? ಮತ್ತೆ ನಮಗೆ ನಾವೇ ಜಾಕ್ ಹಾಕೊಂಡ್ವಾ? ನಮ್ಮ ಬಾಸು ದಡ್ಡ, ನಾನೇ ಓವರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೀನಿ. ಏನು ರೀ ಕೆಲಸ ಇದೆ ಇವತ್ತು? ಸಿಟಿ ಹೊರಗೆ 40 ಕಿಲೋಮೀಟರ್ಸ್ ದೂರದಲ್ಲಿ ಸೈಟ್ ನೋಡೋಕೆ ಹೋಗಬೇಕು ಬಾಸ್. ಆದ್ಯ ಆರ್ಗ್ಯಾನಿಕ್ಸ್ ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ ಶುರುವಾಗಿದೆ, ಅರ್ಧ ಮುಗ್ದಿದೆ, ಒಂದ್ಸಲ ಚೆಕ್ ಮಾಡ್ಕೊಂಡು ಬರಬೇಕು. ಓಕೆ ಡನ್, ನಡೀರಿ ಹೋಣ. ಶ್ರೀಕಾಂತ, ಅಮೂಲ್ಯನ್ ಕರೀರಿ. ಎಸ್ ಬಾಸ್. ಬಾಸ್, ಮೇಡಮ್ ಬಂದರು. ಶ್ರೀಕಾಂತ, ಅವರು ನಿಮಗಷ್ಟೇ ಮೇಡಮ್, ನನಗಲ್ಲ. ಇನ್ನೊಂದ್ಸಲ ನನ್ನ ಮುಂದೆ ಈ ರೀತಿ ಮಾತಾಡಬೇಡಿ. ಕರ್ಸಿದ್ ಯಾಕೆ ಅಂತ ಕೇಳ್ಬೋದಾ ಬಾಸ್? ಸೈಟ್ ನೋಡಕ್ಕೆ ಹೋಗ್ತಿದ್ದೀವಿ, ಕಾರಲ್ಲಿ ಹೋಗ್ತಿದ್ದೀವಿ, ನೀವು ಬನ್ನಿ. ಬರೋಣ, ಅದಕ್ಕೇನಂತೆ. ದಟ್ಸ್ ಗುಡ್, ಹೋಣ ಬನ್ನಿ. ಮೇಡಮ್, ಹೋಗ್ತಾ ಇರೋದು ಸಿಟಿಯಿಂದ 40 ಕಿಲೋಮೀಟ್ರ್ ದೂರ. ಅಲ್ಲಿ ಯಾವ ಬಸ್ಸು ಬರಲ್ಲ, ವಾಪಸ್ ಹೆಂಗೆ ಬರ್ತೀರಾ?